ಬೆಂಗಳೂರಲ್ಲಿ ಬಸ್ ನಿಲ್ದಾಣಗಳೇ ಕಳ್ಳತನವಾಗ್ತಿದೆಯಾ? ಬಸ್ ಶೆಲ್ಟರ್ಗಳು ಮಾಯವಾಗ್ತಿರೋದು ಯಾಕೆ? ಹಾಗಾದ್ರೆ ಇದೆಂಥ ಕಾಲ ಬಂತು ರೀ? ಬೆಂಗಳೂರಿನಲ್ಲಿ ಬಸ್ ಸ್ಟಾಪ್ಗಳೇ ಖಾಲಿ ಆಗ್ತಾ ಇದ್ದಾವೆ. ಈ ಪ್ರತಿ ವಾರ್ಡ್ಗಳಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ. ಅಂದರೆ ಸಹಜವಾಗಿ ರೋಡಲ್ಲಿ ಹೋಗುವಾಗ ನೋಡ್ತಾ ಇರ್ತೀವಿ. ಬಸ್ ಸ್ಟ್ಯಾಂಡ್ಗಳು ಹೆಂಗಿರ್ತವೆ ಅಂತ ಬೆಂಗಳೂರಿನಲ್ಲಿ ಶೆಲ್ಟರ್ಗಳು ಇರ್ತವೆ, ಅವೇ ಕಾಣೆ ಆಗ್ತಾ ಇದ್ದಾವೆ. ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ದೂರು ಸಲ್ಲಿಕೆ ಆಗಿದೆ. ಹೀಗೊಂದು ವಿಜಯನಗರದಲ್ಲಿ ಬಸ್ ಶೆಲ್ಟರ್ ಕಾಣೆಯಾದ ಬಗ್ಗೆ ಕಂಪ್ಲೇಂಟ್ ಆಗಿದೆ. 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಬಸ್ ನಿಲ್ದಾಣ ನೋಡಿ, ಇದೇ ರೀತಿ ಬಸ್ ನಿಲ್ದಾಣ 16 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಸ್ ನಿಲ್ದಾಣವನ್ನು ಮಾಡಿದರೆ ಅಲ್ಲಿ ಅನುಕೂಲ ಆಗಲಿ ಪ್ರಯಾಣಿಕರಿಗೆ ಅಂಥೇಳಿ, ಹಿರಿಯರಿಗೆ, ಮಕ್ಕಳಿಗೆ, ಕಾಲೇಜಿಗೆ, ಎಲ್ಲ ಸ್ಕೂಲ್ ಹೋಗೋರಿಗೆ, ಕೆಲಸಕ್ಕೆ ಹೋಗೋರಿಗೆ. ಅಲ್ಲ, ಬಸ್ ಸ್ಟಾಪು ಅಂತ ಹೇಳಿದ್ರೆ ಸಹಜವಾಗಿ ಅನುಕೂಲ ಹಾಗೆ ಆಗ್ತಾ ಇತ್ತು. ಆದರೆ ಈಗ ಬಸ್ ಸ್ಟಾಪೇ ಇಲ್ಲ, ಮಾಯ ಆಗಿದೆ, ಕಾಣೆಯಾಗಿದೆ, ಹುಡುಕಿ ಕೊಡಿ. ಈಗ ಕಾಣೆಯಾಗಿದ್ದಾರೆ ಅಂತ ಹಾಕ್ತಾರೋ ಎಲ್ಲ ಕಡೆ ಪ್ರಕಟಣೆ, ಹಂಗೆ ಒಂದು ಪ್ರಕಟಣೆ ಹೊರಡಿಸ್ಬಿಡಿ, ಕಾಣೆಯಾಗಿದೆ ಬಸ್ ನಿಲ್ದಾಣ ಹುಡುಕಿ ಕೊಡಿ ಅಂತೇಳಿ. ಗೋವಿಂದರಾಜನಗರ ವಾರ್ಡ್ನ MC ಬಡಾವಣೆಯಲ್ಲಿನ ಶೆಲ್ಟರಿಗೆ ಕಾಣೆಯಾಗಿದೆ. ನೋಡಿ, ಬಸ್ ಸ್ಟಾಪ್ ಇಲ್ಲ, ಖಾಲಿ. ಎಲ್ಲೋಯ್ತು ನೋಡಿ, ಖಾಲಿ ಆಗಲೇ ಇತ್ತು, ಈಗಿಲ್ಲ. ಅಂದರೆ ಮೊದಲಿತ್ತು, ಈಗ ಹೋಗಿ ನೋಡಿದ್ರೆ ಇಲ್ಲ ಆ ಸ್ಥಳದಲ್ಲಿ. ನೋಡಿ, ಎರಡು ತೋರಿಸ್ತಾ ಇದೆ ನಿಮಗೆ. ಬಸ್ ನಿಲ್ದಾಣ ಶೆಲ್ಟರು ಸರ್ವಜ್ಞ ಶಾಲೆ ಇದೆ ಅಲ್ವಾ, ವಿಜಯನಗರ ಗೋವಿಂದರಾಜನಗರ ವ್ಯಾಪ್ತಿಗೆ ಬರುತ್ತಲ್ವಾ, ಅಲ್ಲಿ ಮೊದಲಿತ್ತು, ಈಗಿಲ್ವಂತೆ. ಬಸ್ ನಿಲ್ದಾಣ ಕಾಣೆಯಾದ ಬಗ್ಗೆ ದೂರಾಗಿದೆ. 5 ವರ್ಷಗಳ ಹಿಂದೆ ಲಕ್ಷ ಖರ್ಚು ಮಾಡಿ ನಿರ್ಮಿಸಲಾಗಿದ್ದಂಥ ಬಸ್ ನಿಲ್ದಾಣ ಇವು. ಶಾಲಾ ಮಕ್ಕಳು, ಹಿರಿಯರಿಗೆ ಅನುಕೂಲ ಆಗುತ್ತಾ ಇತ್ತು. ಈ ನಿಲ್ದಾಣದ ವ್ಯಾಪ್ತಿಯಲ್ಲಿ ಸುಮಾರು 200 ಬಸ್ಗಳು ದಿನನಿತ್ಯ ಓಡಾಡ್ತವೆ. ಈ ಬಗ್ಗೆ ಅಧಿಕಾರಿಗಳು ಮಾಹಿತಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ರಿ ಮಾಯ ಆಗ್ಬಿಡ್ತಾ? ಹಾಗಾದರೆ ಯಾರಾದರೂ ಮ್ಯಾಜಿಕ್ ಮಾಡಿದ್ರಾ? ಮ್ಯಾಜಿಕ್ ಇಲ್ಲ, ಇಲ್ಲಿ ಯಾರೋ ಕದ್ಕೊಂಡು ಹೋಗಿರ್ಬೋದು. ಅಲ್ಲ, ಇಡೀ ಶೆಲ್ಟರ್ನ ಅದನ್ನ ಇಡೀ ಏನು ಉಳಿಸಿಲ್ಲ ಅಂದರೆ ಹೆಂಗೆ? ಇಡೀ ಬಸ್ ಸ್ಟ್ಯಾಂಡ್ನೇ ಅವ್ರು ಕರ್ಕೊಂಡು, ಅಂದರೆ ಆ ಬಸ್ ನಿಲ್ದಾಣವನ್ನು ಕದ್ಕೊಂಡು ಹೋಗೋಕ್ಕಾಗುತ್ತಾ? ಏನಾಗಿರ್ಬೋದು ಹಾಗಾದರೆ? ಕಳ್ಳತನ ಆಗಿದೆ, ಆದರೆ ಹೇಗಾಗಿದೆ ಗೊತ್ತಿಲ್ಲ. ಅಧಿಕಾರಿಗಳು ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮಾಡಿಸಿ, CCTV ಚೆಕ್ ಮಾಡಿಸಿ, ತನಿಖೆ ಕೊಡಿ. ಯಾಕಂತ ಹೇಳಿದ್ರೆ 16 ಲಕ್ಷ ರೂಪಾಯಿ ಬೇಕು ಆ ಬಸ್ ನಿಲ್ದಾಣವನ್ನು ಒಂದು ರೆಡಿ ಮಾಡಬೇಕು ಅಂತ ಹೇಳಿದರೆ. ಹಾಗಾಗಿನೇ ಈಗ ಅಧಿಕಾರಿಗಳು ಇಲ್ಲಿ ಗೊತ್ತೇ ಇಲ್ಲ ಅಂತ ಹಾರೈಕೆ ಉತ್ತರ ಕೊಡ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲ ಅಂದರೆ ಮತ್ತೆ ಯಾರಿಗೆ ನಮ್ಗೆ ಗೊತ್ತಿದೆಯಾ? ಅಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಲ್ವ ಆಗಿದ್ದದು. ಹಾಗಾಗಿನೇ ಆ ವ್ಯಾಪ್ತಿಯ ವಾರ್ಡ್ ಏನಿದ್ದಾರೆ ಅಧಿಕಾರಿಗಳು, BBMPಯವರು, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಎಲ್ಲ CCTVಗಳನ್ನು ಪರಿಶೀಲನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಈ ಬಸ್ ನಿಲ್ದಾಣಗಳೇ ಆಧಾರ ಪ್ರಯಾಣಿಕರಿಗೆ. ಯಾಕಂದರೆ ಮಳೆ ಬರ್ತಾ ಇರುತ್ತೆ, ಸಿಕ್ಕಾಪಟ್ಟೆ ಬಿಸಿಲಿದೆ, ಒಂದು ರೀತಿ ಆಶ್ರಯ ತಾಣ. ಆ ಸಂದರ್ಭದಲ್ಲಿ ಈಗ ಹೆಂಗ್ರಿ ಬಸ್ಸು ನಿಂತ್ಕೋಬೇಕಲ್ಲಿ, ಬಿಸಿಲಲ್ಲಿ ನಿಂತ್ಕೋಬೇಕಾ? ಮಳೆ ಬಂದರೆ ಎಲ್ಲಿ ನಿಂತ್ಕೋಬೇಕು? ನೆನ್ಕೊಂಡು ನಿಂತ್ಕೋಬೇಕಾ? ಆ ಶೆಲ್ಟರ್ಗಳನ್ನೇ ಹೊತ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಇನ್ಮೇಲೆ ಮನೆಯೂ ಕೂಡ ಹೊತ್ಕೊಂಡು ಹೋಗ್ತಾರೆ ಬೆಂಗಳೂರಿನಲ್ಲಿ. ಹಾಗಾದರೆ ಏನಾಗಿದೆ ಅದನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು, ಸ್ಪಾಟ್ಗೆ ಹೋಗಬೇಕು. ನಿಮಗೆ ಸಾಕ್ಷಿ ಬೇಕಾದರೆ ಇಲ್ಲೇ ಇದೆ ಅಲ್ವಾ, ತೊಗೊಳ್ಳಿ ನೀವು ಬೇಕಾದ್ರೆ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ವಾ, ಅವ್ರ ಹತ್ರ ಮಾಹಿತಿ ತೆಗೆದುಕೊಳ್ಳಿ. ಹಾಗಾದರೆ ಬಸ್ ಶೆಲ್ಟ್ರಲ್ಲಿದ್ದಿದ್ದು ನಿಜ, ಮೊದಲಿತ್ತು, ಆದರೆ ಇತ್ತೀಚೆಗಿಲ್ಲ, ಕಾಣೆಯಾಗಿದೆ. ಅಲ್ಲಿ ಅಕ್ಕಪಕ್ಕದವ್ರು ಕೇಳಿದ್ರೆ ಅವ್ರಿಗೂ ಕೂಡ ಮಾಹಿತಿ ಇಲ್ಲ. ಎಲ್ಲ ದಿಗಲು ಬಡ್ದು ಬಿಟ್ಟಿದ್ದಾರೆ ಅವರು. ನೋಡ್ತಾರೆ, ಅಲ್ಲಿ ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಇಲ್ಲಿ ಎಲ್ಲಿತ್ತು, ಎಲ್ಲಿದೆ ಅಂಥೇಳಿ. ಹಾಗಾಗಿನೇ ಈಗ ಬೆಂಗಳೂರಿನಲ್ಲಿ ಬಸ್ ನಿಲ್ದಾಣಗಳು ಕೂಡ ಕಾಣೆಯಾಗ್ತಾ ಇದ್ದಾವೆ, ಕಳ್ಳತನ ಆಗ್ತಾ ಇದ್ದಾವೆ. ಸುಮಾರು 200 ಬಸ್ಗಳ ಸಂಚಾರ ಇರುವಂತಹ ಮಾರ್ಗ ಅದು.